ಹೇಳಿ ಕೇಳಿ ಬೇಸಿಗೆ ಕಾಲ ಇದು. ಬಿಸಿಲಿನ ತಾಪಕ್ಕೆ ಬಾಯಾರಿಕೆಗೆ ಜನ ತಣ್ಣನೆಯ ಐಸ್ ಕ್ರೀಮ್ನ ಮೊರೆ ಹೋಗೋದು ಕೂಡ ಕಾಮನ್. ಅತಿ ಹೆಚ್ಚಾಗಿ ಐಸ್ ಕ್ರೀಮ್ ತಿನ್ನೋರು ಈ ಸುದ್ದಿಯನ್ನು ನೋಡಲೇಬೇಕು. ಐಸ್ ಕ್ರೀಮ್ ತಿನ್ನೋದು ಕೂಡ ಡೇಂಜರ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಬೇಸಿಗೆ ಅಂತ ಐಸ್ ಕ್ರೀಮ್ ಮೊರೆ ಹೋಗ್ತಿದ್ದೀರಾ? ಐಸ್ ಕ್ರೀಮ್ ತಿನ್ನೋಕು ಮುನ್ನ ಈ ಸ್ಟೋರಿ ನೋಡಿ. ಕೂಲ್ ಐಸ್ ಕ್ರೀಮ್ ನಲ್ಲಿ ಹಾನಿಕಾರಕ ಅಂಶ ಪತ್ತೆ. ಪ್ಲಾಸ್ಟಿಕ್ ಇಡ್ಲಿ ಆಯ್ತು, ಕಲ್ಲಂಗಡಿ ಆಯ್ತು, ಕಲರ್ ಕಬಾಬ್ ಆಯ್ತು, ಗೋಬಿ ಮಂಚೂರಿನೂ ಆಯ್ತು, ಪನ್ನೀರ್ ಆಯ್ತು. ಈಗ ಬಿಸಿಲ ಬೇಗೆಯಲ್ಲಿ ದೇಹ ತಣ್ಣಗಾಗಿಸುವ ಕೂಲ್ ಐಸ್ ಕ್ರೀಮ್ ನ ಸರದಿ. ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಪ್ರತಿ ತಿಂಗಳು ಕೂಡ ಆಹಾರ ಪದಾರ್ಥಗಳನ್ನ ತಪಾಸಣೆ ಮಾಡ್ತಾರೆ. ಈಗ ಬೇಸಿಗೆಯ ಬಿಸಿಲು ಜಾಸ್ತಿ ಇರೋದ್ರಿಂದ ಐಸ್ ಕ್ರೀಮ್ ಅನ್ನ ಜಾಸ್ತಿ ಜನ ಸೇವನೆ ಮಾಡ್ತಾರೆ. ಹೀಗಾಗಿ ಸುರಕ್ಷತಾ ಇಲಾಖೆ ಎಚ್ಚೆತ್ತು ಐಸ್ ಕ್ರೀಮ್ ತಯಾರಿಕಾ ಘಟಕಗಳ ಮೇಲೆ ದಾಳಿ ಮಾಡಿ ಸ್ಯಾಂಪಲ್ ಅನ್ನ ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. ಕಾರಣ ಐಸ್ ಕ್ರೀಮ್ ನಲ್ಲಿ ಕಲರ್ ಬಳಸಿರೋದು. ಮೊನ್ನೆಯಷ್ಟೇ ಅಥಣಿಯಲ್ಲಿ ಅನಧಿಕೃತ ಫ್ಯಾಕ್ಟರಿಯಲ್ಲಿ ಕಲರ್ ಐಸ್ ಕ್ಯಾಂಡಿ ಮಾಡೋದನ್ನ ನಿಮ್ಮ ಪಬ್ಲಿಕ್ ಟಿವಿ ಬಯಲಿಗೆಳೆದಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಐಸ್ ಕ್ರೀಮ್ ಟೆಸ್ಟಿಂಗ್ಗೆ ಮುಂದಾಗಿದ್ದಾರೆ. ಕೇಕ್ ಪ್ರಿಯರಿಗೂ ಶಾಕ್. ಕೇಕ್ ತಯಾರಿಕೆಯಲ್ಲೂ ಕೆಮಿಕಲ್ ಬಳಕೆ. ಇನ್ನು ಐಸ್ ಕ್ರೀಮ್ ಆದ್ಮೇಲೆ ಕೇಕ್ನ ಸರದಿ. ಕೇಕ್ಗೆ ಬಣ್ಣ ಬರೋಕೆ ಕೆಮಿಕಲ್ ಬಳಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಕಲರ್ ಬಳಕೆ, ಕೆಮಿಕಲ್ ಬಳಕೆಯಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ಅಂತಿದ್ದಾರೆ ಆಹಾರ ತಜ್ಞರು. ಹಾಗಾದ್ರೆ ಕೇಕ್ಗೆ ಕಲರ್ ಬರೋದಕ್ಕೆ ಕೆಮಿಕಲ್ ಬಳಕೆ ಮಾಡಿದ್ರೆ ಏನು ಸಮಸ್ಯೆ ಆಗಲಿದೆ ಅಂತ ನೋಡೋದಾದ್ರೆ, ಕೇಕ್ಗೆ ಕಲರ್ ಕೆಮಿಕಲ್ ಏನೆಲ್ಲ ಪ್ರಾಬ್ಲಮ್? ಸನ್ಸೆಟ್ ಯೆಲ್ಲೋ, ಸನ್ಸೆಟ್ ಗ್ರೀನ್ ಕಲರ್ ಬಳಕೆ. ಇದರಿಂದ ಕಾರ್ಸೋಜೆನಿಕ್ ಕ್ಯಾನ್ಸರ್ ಕಾರಕ ಉತ್ಪತ್ತಿ, ಕ್ಯಾನ್ಸರ್ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆ, ಕಿಡ್ನಿ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಎಂದು ಆಹಾರ ತಜ್ಞರು ಎಚ್ಚರಿಸಿದ್ದಾರೆ. ಕೇಕ್ ಉತ್ಪತ್ತಿಯಲ್ಲೂ ಕಲಬೆರಕೆ ಮತ್ತು ಕೆಮಿಕಲ್ ಬಳಕೆ ಮಾಡೋದ್ರಿಂದ ತೀರಾ ಸಮಸ್ಯೆ ಉಂಟಾಗ್ತಾ ಇದ್ದು ಜನ ಕೂಡ FSSAI ನಿಂದ ಪ್ರಮಾಣೀಕರಿಸಿದ್ದನ್ನ ತಿನ್ನಬೇಕಾಗುತ್ತೆ. ಎಚ್ಚರ ತಪ್ಪಿದ್ರೆ ಅಪಾಯ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.